me, forever on fire. ಇನ್ನು ನಿನ್ನೆ ತಡರಾತ್ರಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಮೆಜೆಸ್ಟಿಕ್, ರಾಜಾಜಿನಗರ, ಬಿಟಿಎಂ ಲೇಔಟ್, ಹೆಬ್ಬಾಳ ಸೇರಿ ಹಲವೆಡೆ ಧಾರಾಕಾರವಾಗಿ ಮಳೆಯಾಗಿದೆ. ಇನ್ನು ಮಳೆಯಿಂದಾಗಿ ತಗ್ಗು ಪ್ರದೇಶದ ಹಲವೆಡೆ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಇನ್ನು ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮದಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ. ಭಾರಿ ಮಳೆಯಿಂದಾಗಿ ರಸ್ತೆಗಳ ಮೇಲೆ ನೀರು ನಿಂತು ಪ್ರಯಾಣ ಮಾಡೋದಕ್ಕೆ ಪ್ರಯಾಣಿಕರು ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇನ್ನು ರಸ್ತೆಯಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡುವಂತಹ ದೃಶ್ಯಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತಾ ಇತ್ತು. ಇನ್ನು ಮತ್ತೊಂದೆಡೆಯಲ್ಲಿ ರಸ್ತೆಗಳಲ್ಲಿ ನೀರು ತುಂಬಿ ಸಾಕಷ್ಟು ಸಂಚಾರ ಅಸ್ತವ್ಯಸ್ತವಾಗಿದ್ದರಿಂದಾಗಿ ಅಧಿಕಾರಿಗಳು ಕೂಡ ಬೆಳಗಿನ ಜಾವ ಎಲ್ಲೆಲ್ಲಿ ಡ್ರೈನೇಜ್ ಇತ್ತು ಆ ಡ್ರೈನೇಜ್ಗಳಲ್ಲಿ ತುಂಬಿದ್ದಂತಹ ಕಸಗಳನ್ನು ಎತ್ತುವ ಮೂಲಕವಾಗಿ ಸರಾಗವಾಗಿ ನೀರು ಹರಿದು ಹೋಗೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಟ್ರು. ಆದರೆ ಎಲ್ಲೋ ಒಂದೆಡೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಎದ್ದು ಕಂಡು ಬರ್ತಾ ಇದೆ. ಯಾಕಂದರೆ ಮಳೆಗಾಲಕ್ಕೂ ಮುಂಚೆ ಎಲ್ಲ ಡ್ರೈನೇಜ್ಗಳು ಅದೇ ರೀತಿಯಾಗಿ ನೀರು ಹರಿದು ಹೋಗೋದಕ್ಕೆ ಇರುವಂತಹ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗಿತ್ತು. ಇದರಲ್ಲಿ ಎಲ್ಲೋ ಒಂದೆಡೆ ಮತ್ತೆ ಅಧಿಕಾರಿಗಳು ಎಡವುತ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನೆನ್ನೆ ಇಡೀ ರಾತ್ರಿ ಧಾರಾಕಾರವಾಗಿ ಮಳೆಯಾಗಿದ್ದರಿಂದಾಗಿ ಅನೇಕ ಮನೆಗಳಿಗೆ ಮಳೆ ನೀರು ನುಗ್ಗಿ ಅಪಾರ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಅದರಲ್ಲೂ ರಸ್ತೆಗಳೆಲ್ಲವೂ ಕೂಡ ನೀರಿನಿಂದ ತುಂಬಿ ಕೆರೆಗಳಾಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗಿತ್ತು. ಅನೇಕ ಪ್ರಯಾಣಿಕರು ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು.